ನಮಸ್ಕಾರ. ಸ್ಪೀಡ್ ಪ್ಲಸ್ ಕರ್ನಾಟಕದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಕಿರಿಕೀರ್ತಿ. ಕಾಶ್ಮೀರದಲ್ಲಿ ಪಹಲ್ಗಾವ್ನಲ್ಲಿ ನಡೆದ ಒಂದು ಘಟನೆ ಇಡೀ ದೇಶವನ್ನು, ಇಡೀ ವಿಶ್ವವನ್ನು ಬೆಚ್ಚಿ ಬೀಳಿಸಿದೆ. ಬಟ್ ಇವಾಗೇನು ಆಯಿತು, 26 ಜನ ಸತ್ತೋದ್ರು. ಪ್ರವಾಸಿಗರನ್ನ ಹುಡುಕಿ 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 ಹಿಂದೂಗಳು ಅಂತ ಹೇಳಿ ಹುಡುಕಿ ಹುಡುಕಿ ಕೊಂದರು. ಓಕೆ, ಅದಾಯಿತು. ವಾಟ್ ನೆಕ್ಸ್ಟ್? ಇಡೀ ದೇಶ ಹೇಳ್ತಿರೋದು ಒಂದೇ ಇವಾಗ, ಪ್ರತೀಕಾರ. ನಮಗೆ ರಿವೆಂಜ್ ತೀರಿಸ್ಕೊಳ್ಳಿ, ಬಿಡಬೇಡಿ. ಈಗ ಗೊತ್ತಿಲ್ಲ, ನೀವು ಏರ್ ಸ್ಟ್ರೈಕ್ ಮಾಡ್ತಿರೋ, ಸರ್ಜಿಕಲ್ ಸ್ಟ್ರೈಕ್ ಮಾಡ್ತಿರೋ, ಯುದ್ಧ ಮಾಡ್ತಿರೋ, ನುಗ್ಗು ಹೊಡಿತಿರೋ, ಏನಾದರೂ ಮಾಡಿ ನಮಗೆ ರಿವೆಂಜ್ ಬೇಕು. ಪಾಕಿಸ್ತಾನ ಮೂಲದ ಒಂದು ಉಗ್ರ ಸಂಘಟನೆ ಇದನ್ನು ಮಾಡಿದೆ ಅಂತ ತಮಗೆ ಗೊತ್ತಿದ್ದ ಮೇಲೆ ಇನ್ನೂ ಸುಮ್ಮನೆ ಕೂತ್ಕೊಂಡು ಏನು ಮಾಡ್ತೀರಿ ಕೊಡಿ ಅಂತ ಮೋದಿಯವರು ಅದಕ್ಕೆ ತಕ್ಕ ಉತ್ತರವನ್ನು ಕೊಡಲಿಕ್ಕೆ ರೆಡಿಯಾಗಿದ್ದಾರೆ. ಅಮಿತ್ ಶಾ ಆಲ್ರೆಡಿ ಹೇಳಿದ್ದಾರೆ ಇವರನ್ನು ಬಿಡಲ್ಲ ಅಂತ. ಆ ಕಡೆ ರಾಜನಾಥ್ ಸಿಂಗು ಹೇಳಿದ್ದಾರೆ ಯಾವುದೇ ಕಾರಣಕ್ಕೂ ಬಿಡೋ ಮಾತೇ ಇಲ್ಲ, ಇನ್ನಿದೆ ಇವರಿಗೆ ಹಬ್ಬ ಅಂತ. ಪಾಕಿಸ್ತಾನ ಇಂಥ ಕುತಂತ್ರದ ಆಟಗಳನ್ನು ಆಡಿದಾಗೆಲ್ಲ ಪೆಟ್ಟು ತಿಂದಿದ್ದೇ ಹೆಚ್ಚು. ಆದರೆ ಆ ಗಾಂಚಲಿ, ದುರಹಂಕಾರ, ದುರ್ಬುದ್ಧಿ ಅದು ಹೋಗಲ್ಲ. ನೋಡಿ, ಇವಾಗ ಭಾರತ ಆಲ್ರೆಡಿ ಪಾಕಿಸ್ತಾನದ ಮೇಲೆ ಬೇರೆ ಬೇರೆ ತರಹದ ಪ್ರತೀಕಾರ ತೀರಿಸ್ಕೊಳ್ಳೋಕೆ ರೆಡಿಯಾಗಿದೆ. ಅದರಲ್ಲಿ ಮೊದಲನೇದು, ಸಿಂಧೂ ನದಿ ಸೇರಿ 6 ನದಿಗಳು ಭಾರತದಿಂದ ಪಾಕಿಸ್ತಾನಕ್ಕೆ ಹರಿತವೆ. ನಿಮಗೆ ಗೊತ್ತಿರಲಿ, ಪಾಕಿಸ್ತಾನದ 80% ಕೃಷಿ ಕೆಲಸಗಳು ನಡೆಯೋದೇ ಭಾರತದಿಂದ ಹರಿಯುವ ನದಿಗಳಿಂದ. ಕರಾಚಿ, ಮುಲ್ತಾನ್, ಈ ರೀಜನ್ಸ್ ಎಲ್ಲ ಏನಿದೆ, ಈ ರೀಜನ್ಗಳಲ್ಲಿ ಭಾರತದಿಂದ ಹರಿಯುವ ನದಿಗಳೇ ಇವರಿಗೆ ಮೂಲ ಆಧಾರ. ನಿಮ್ಗೆ ಗೊತ್ತಿರಲಿ, ಈಗ ಮುಲ್ತಾನ್, ಕರಾಚಿಲೆಲ್ಲ ಕುಡಿಯೋಕ್ಕೂ ನೀರು ಸಿಗೋದು ಕಷ್ಟ ಇದೆ. ಈಗ 80% ಆಫ್ ವಾಟರ್ ಇಲ್ಲಿಂದ ಹೋಗ್ತಾ ಇದ್ದಿದ್ದು ಅವ್ರಿಗೆ. ಇದೇನು ಸುಮ್ಮನಾಗಿಲ್ಲ. ಸ್ವಾತಂತ್ರ್ಯ ನಂತರ ಈ ವಿಚಾರವಾಗಿ ಸಾಕಷ್ಟು ಗಲಾಟೆಗಳಾದ ಮೇಲೆ ವಿಶ್ವಸಂಸ್ಥೆನೇ ಕೂತ್ಕೊಂಡು ಇದಕ್ಕೊಂದು ಒಪ್ಪಂದ ಮಾಡಿಸಿ, ಇಲ್ಲ, ಮೊದಲು ಒಟ್ಟಿಗೆ ಇದ್ದ ದೇಶಗಳು ಈಗ ಬೇರೆ ಬೇರೆ ಆಗಿದ್ದಿರಬಹುದು, ಆದರೆ ಆ ನದಿ ಮೂಲವನ್ನು ಒಂದೇ ರಾಷ್ಟ್ರವಾಗಿದ್ದಾಗ ನೆಚ್ಚಿಕೊಂಡಿದ್ದಂತಹ ಜನರು ಈಗ ರಾಷ್ಟ್ರಗಳು ಬೇರೆ ಆಯಿತು ಅನ್ನುವ ಕಾರಣಕ್ಕೆ ನದಿ ನೀರನ್ನು ನಿಲ್ಲಿಸಿದ್ರೆ ತಪ್ಪಾಗುತ್ತೆ ಅನ್ನುವ ಕಾರಣಕ್ಕೆ ವಿಶ್ವಸಂಸ್ಥೆಯಿಂದ ಒಂದು ಒಪ್ಪಂದವನ್ನು ಮಾಡಿಕೊಂಡು, ವಿಶ್ವಸಂಸ್ಥೆ ಅಂದರೆ ಮುಂದೆ ನಿಂತು ಭಾರತ ಮತ್ತು ಪಾಕಿಸ್ತಾನದ ನಡುವೆ ಒಂದು ಒಪ್ಪಂದವನ್ನು ಮಾಡಿ, ಸರಿ ಆಯಿತು ನೀರಿನ್ಮೇಲೆ ಬಿಡ್ತೀವಿ ಅಂತ ಹೇಳಿ ಭಾರತ ಒಪ್ಪಿಕೊಂಡು ಇಲ್ಲಿಯ ತನಕ ಕಾರ್ಗಿಲ್ ಯುದ್ಧ ಆಗಿರ್ಬೋದು, ಮುಂಬೈ ಅಟ್ಯಾಕ್ ಆಗಿರ್ಬೋದು, 92 ಬ್ಲಾಸ್ಟ್ ಆಗಿರ್ಬೋದು, ಏನಾದಾಗಲೂ ಸಹಿತ ಯಾವ ಪ್ರಧಾನಮಂತ್ರಿಗಳೂ ಸಹಿತ ಇಷ್ಟು ಕಠಿಣವಾದ ತೀರ್ಮಾನವನ್ನು ಮಾಡಿರಲಿಲ್ಲ. ಆದರೆ ಮೋದಿ ಈ ಸಲ ಡಿಸೈಡ್ ಮಾಡಿಬಿಟ್ಟಿದ್ದಾರೆ, ಇಲ್ಲ, ಯಾವುದೇ ಕಾರಣಕ್ಕೂ ಪ್ರತೀಕಾರ ತೀರಿಸ್ಕೊಳ್ಳದೆ ಬಿಡಲ್ಲ. ನಿಮಗೆ ತಿನ್ನಕ್ಕೆ, ಉಣ್ಣಕ್ಕೆ, ಕುಡಿಯೋಕ್ಕೆ ಇಲ್ದಿದ್ರೆ ಅದು ಹೆಂಗೆ ಟೆರರಿಸಮ್ ಮಾಡ್ತೀರಿ, ಅದೇನು ಮಾಡ್ತೀರಿ ನೋಡೋಣ ಅಂತ ಹೇಳಿ ಒಂದು ತೀರ್ಮಾನವನ್ನು ತಗೊಂಡು ಇವಾಗ ನದಿ ನೀರನ್ನು ಕಟ್. ಈ ಥರದೊಂದು ನಿರ್ಧಾರ ಈ ಹಿಂದೆ ಯಾವತ್ತೂ ಆಗಿಲ್ಲ. ಪಾಕಿಸ್ತಾನಕ್ಕೆ ಇದು ಬಹಳ ದೊಡ್ಡ ಹೊಡೆತ ಕೊಡುತ್ತೆ, ಬಹಳ ದೊಡ್ಡ ಹೊಡೆತ ಕೊಡುತ್ತೆ. ಅದನ್ನು ಹೊರತುಪಡಿಸಿಯೂ ಸಾಕಷ್ಟು ಬೇರೆ ಬೇರೆ ಪ್ಲ್ಯಾನ್ಗಳನ್ನು ಮಾಡ್ತಾ ಇದ್ದಾರೆ. ಅಂದರೆ ಫಸ್ಟ್ ಆಫ್ ಆಲ್ ವೆರಿ ಇಂಪಾರ್ಟೆಂಟ್ ಏನು ಅಂತಂದರೆ, ಯಾವುದೇ ಪಾಕಿಸ್ತಾನಿಗಳಿಗೆ ಇನ್ಮೇಲೆ ವೀಸಾ ಕೊಡಲ್ಲ ಭಾರತದ್ದು. ನೋ ಪಾಕಿಸ್ತಾನ್ ವೀಸಾ, ಅಲ್ಲ, ಇಂಡಿಯನ್ ವೀಸಾ ಫಾರ್ ಪಾಕಿಸ್ತಾನೀಸ್. ಮುಂಚೆ ಎಲ್ಲ ಅಂದರೆ ಪಾಕಿಸ್ತಾನದವರು ನೆಂಟರು, ಇಷ್ಟರು, ಫ್ಯಾಮಿಲಿ ಅವ್ರೇನೋ ನೋಡಬೇಕು, ಇದೇನೋ ಇಲ್ಲಿಗೂ ಬರಬೇಕು ಅಂತಂದಾಗ ಪಾಕಿಸ್ತಾನದವ್ರಿಗೆ ವೀಸಾ ಕೊಡ್ತಿದ್ರು ಆನ್ ಸ್ಟ್ರಿಕ್ಟ್ ಕಂಡೀಷನ್ಸ್. ಇನ್ಫ್ಯಾಕ್ಟ್ ಇವ್ರಿಗೂ ಸಹಿತ, ಯಾರಿಗೆ ಭಾರತೀಯರಿಗೂ ಸಹಿತ ಪಾಕಿಸ್ತಾನದಲ್ಲಿ ಸಿಗುತ್ತೆ. ಆದರೆ ಈಗ ಇಂಡಿಯಾ ಸ್ಟ್ರಿಕ್ಟಾಗಿ ಹೇಳಿದೆ, ನೋ ಮ್ಯಾಟ್ರ್ ವಾಟ್, ನೋ ನ್ಯೂ ವೀಸಾ. ನೋ ನ್ಯೂ ವೀಸಾ ಅಲ್ಲ, ಆಲ್ರೆಡಿ ಯಾರ್ಯಾರು ವೀಸಾ ತೊಗೊಂಡು ಇಲ್ಲಿ ಬಂದಿದ್ರಿ ನಿಮಗೂ ಸಹಿತ ಇಮಿಡಿಯೇಟ್ಲಿ ವಾಪಸ್ ಹೋಗಬೇಕಾಗಿ ಕೇಳಿಕೊಳ್ಳುತ್ತೇವೆ, ಇಲ್ಲವಾದರೆ ಬಡಿದು ಓಡಿಸುತ್ತೇವೆ ಅಂತ ಇಂಡಿಯನ್ ಗೌರ್ಮೆಂಟ್ ಹೇಳಿದೆ. ಯಾರಾದರೂ ಪಾಕಿಸ್ತಾನದವ್ರು ಇಲ್ಲಿದ್ದರೆ ಅವರು ಇಮಿಡಿಯೇಟ್ಲಿ ಹೋಗಬೇಕು ಇಲ್ಲಿಂದ. ಆಮೇಲೆ ಪಾಕಿಸ್ತಾನದಲ್ಲಿ ಹೈಕಮಿಷನ್ ಇದೆಯಲ್ಲ, ಅಲ್ಲಿ ಒಂದು 55 ಜನ ವರ್ಕ್ ಮಾಡ್ತಾರೆ. ಅದರಲ್ಲಿ ಆರ್ಮ್ಡ್ ಫೋರ್ಸಸ್ 30 ಜನ ಹೊರತುಪಡಿಸಿ ಉಳಿದವ್ರನ್ನೆಲ್ಲ ಮತ್ತೆ ವಾಪಸ್ ಕರ್ಸ್ಕೊತಾವ್ರೆ ಇಂಡಿಯಾದವರು. ಬಂದ್ಬಿಡ್ರಿ ಎಲ್ಲ ವಾಪಸ್ ಅಂತ. ಓಕೆ, ಅಟ್ ದ ಸೇಮ್ ಟೈಮ್ ಇಲ್ಲಿನ ಹೈಕಮಿಷನ್ ಯಾರ್ಯಾರು ಇದ್ರು ಪಾಕಿಸ್ತಾನಿ ಅಧಿಕಾರಿಗಳು ಎಲ್ಲರೂ ಇಮಿಡಿಯೇಟಾಗಿ ಜಾಗ ಖಾಲಿ ಮಾಡಿ 1 ವಾರ ಟೈಮು ಅಂತ ಹೇಳಿದ್ದಾರೆ. 1 ವಾರದೊಳಗೆ ವಾಪಸ್ ಹೋಗ್ಬಿಡ್ಬೇಕು ನೀವೆಲ್ಲ ಅಂತ. ಏನು ಪ್ಲ್ಯಾನ್ ಮಾಡ್ತಿದ್ದಾರೆ ಕೇಂದ್ರ ಸರ್ಕಾರದ ತಲೆಯಲ್ಲಿ, ಏನು ಓಡ್ತಾ ಇದೆ ಗೊತ್ತಿಲ್ಲ. ಬಟ್ ಪಾಕಿಸ್ತಾನದವ್ರು ಯಾರು ಭಾರತದೊಳಗೆ ಇರಬಾರ್ದು, ಭಾರತೀಯರು ಯಾರು ಪಾಕಿಸ್ತಾನದಲ್ಲಿ ಇರಬಾರ್ದು, ಆ ಥರದೊಂದು ತೀರ್ಮಾನವನ್ನು ತಗೊಂಡು ಇಮಿಡಿಯೇಟಾಗಿ ಎಲ್ಲರನ್ನೂ ಇಲ್ಲಿಂದ ಹೊರಡಿಸೋ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅಂದರೆ ರಾಜತಾಂತ್ರಿಕವಾಗಿ ಇದೊಂದು ಬಹಳ ದೊಡ್ಡ ನಿರ್ಧಾರ. ಅಂದರೆ ಪಾಕಿಸ್ತಾನ ಹೆಚ್ಚು ಕಮ್ಮಿ ಪಾತ್ರಗುಟ್ಟೋಗುತ್ತೆ ಅಂತಾರಲ್ಲ, ಹಂಗಾಗುತ್ತೆ. ಈಗ ಅವ್ರು ಪ್ರವಾಸದಲ್ಲಿದ್ದರು, ದುಬೈ ಪ್ರವಾಸದಲ್ಲಿದ್ದವರು ನರೇಂದ್ರ ಮೋದಿಯವರು ಅವ್ರ ಜೊತೆಗಿನ ಔತಣಕೂಟವನ್ನು, ಅಲ್ಲಿನ ಕಿಂಗ್ ಜೊತೆಗಿದ್ದ ಔತಣಕೂಟವನ್ನು ಕ್ಯಾನ್ಸಲ್ ಮಾಡ್ಕೊಂಡು ಅಲ್ಲಿಂದ ವಾಪಸ್ ಬಂದು ಇಮಿಡಿಯೇಟ್ಲಿ ತೀರ್ಮಾನಗಳನ್ನು ತಗೋತಾ ಇದ್ದಾರೆ ಅಂತಂದರೆ ಏನೋ ದೊಡ್ಡದೇ ಯೋಚನೆ ಮಾಡ್ತಾ ಇದ್ದಾರೆ.
ಪ್ರತೀಕಾರ ಸರಿಯಾಗಿರುತ್ತೆ ಈ ಸಲ. ನನ್ನ ಪ್ರಕಾರ ಕ್ಲೀನ್ ಕಾಶ್ಮೀರ ಅನ್ನುವಂಥ ಒಂದು ಕಾನ್ಸೆಪ್ಟ್ನ ಮಾಡ್ಬಿಡ್ತಾರೆ ಈ ಸಲ. ಕ್ಲೀನ್ ಕಾಶ್ಮೀರ ಮಾಡಾಕ್ಬಿಡ್ತಾರೆ ಈ ಸಲ. ಇದೇ ಗೊತ್ತಿಲ್ಲ ಇನ್ನು ಯಾವ ಹಂತಕ್ಕೆ ಹೋಗ್ಬೋದು, ಏನು ಕತೆ. ಆಮೇಲೆ ವೆರಿ ಇಂಪಾರ್ಟೆಂಟ್ ಏನು ಗೊತ್ತಾ, ಈ ವಾಘಾ ಬಾರ್ಡ್ರ್ ಇತ್ತಲ್ಲ, ಅಟಾರಿ ಪಂಜಾಬ್ನ ಅಟಾರಿ ವಾಘಾ ಬಾರ್ಡ್ರೇ ಕ್ಲೋಸು. ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ, ನೋ ಎಂಟ್ರಿ, ಹೋಗಂಗಿಲ್ಲ ಬರಂಗಿಲ್ಲ. ಅಂದರೆ ಯಾವುದೇ ರೀತಿಯಲ್ಲೂ ಪಾಕಿಸ್ತಾನದಿಂದ ಭಾರತದ ಒಳಗೆ ಬರುವ ಎಲ್ಲ ಸಾಧ್ಯತೆಗಳನ್ನು ಕಟ್ ಮಾಡಿ ಬಿಸಾಕ್ತಾ ಇದ್ದಾರೆ. ಅಂದರೆ ಭಾರತ ಸರ್ಕಾರಕ್ಕೂ ಒಂದೊಂದು ಇದು ಕೇಂದ್ರಕ್ಕೆ ಅವಮಾನಕಾರಿ ವಿಷಯ. ಏನು ಮಾಡ್ತಿತ್ತು, ಇಂಟೆಲಿಜೆನ್ಸ್ ಇರಲಿಲ್ವಾ? ಹೆಂಗೆ ಬಂದುಬಿಟ್ರು, ಕಾಶ್ಮೀರನ ಹಂಗೆ ಮಾಡಿಬಿಟ್ವಿ, 370 ಆದಮೇಲೆ ಹಿಂಗೆ ಮಾಡಿಬಿಟ್ವಿ ಅಂತೆಲ್ಲ ಹೇಳಿದವರು ಎಲ್ಲಿಂದಲೋ ಬಂದ ಪ್ರವಾಸಿಗರನ್ನು ಹುಡುಕಿ ಹುಡುಕಿ ಕೊಲ್ಲುವ ಹಂತಕ್ಕೆ ಹೋಯ್ತು ಅಂತಂದರೆ, ಎಲ್ಲಿಂದಲೋ ಬಂದ ಪ್ರವಾಸಿಗರನ್ನು ಹುಡುಕಿ ಹುಡುಕಿ ಕೊಲ್ಲುವ ಹಂತಕ್ಕೆ ಹೋಯ್ತು ಅಂತಂದರೆ ಏನು ಮಾಡ್ತಿದೆ ಸರ್ಕಾರ ಅಂತ ಯಾರಾದರೂ ಕೇಳ್ತಾರೆ. ಆಗಿದ್ದು ಮಿಸ್ಟೇಕ್ ಅದೇ. ಈಗ ಕೇಂದ್ರ ಸರ್ಕಾರ ಇದನ್ನು, ಅಂದರೆ ನಾನು ಹೇಳ್ತಿರೋದು ಈ ಹಿಂದೆ ನೀವು ಉರಿ ಏನೇನು ಎಲ್ಲ ಅಟ್ಯಾಕ್ಗಳಾಯ್ತಲ್ಲ, ಅವಾಗೆಲ್ಲ ಆದಾಗ ಅಂದರೆ ಅಟ್ಟಾಡ್ಸ್ಕೊಂಡು ಹೋಗಿ ಹೊಡೆದಿದ್ದಾರೆ. ಅವಾಗೆಲ್ಲ ಆರ್ಮಿಗಳ ಮೇಲೆ ಸ್ಟ್ರೈಕ್ ಆದಾಗ ಅಟ್ಟಾಡ್ಸ್ಕೊಂಡು ಹೋಗಿ, ಈಗ ಜನಸಾಮಾನ್ಯರನ್ನು ಹಿಂಗೆ ಹುಡುಕಿ ಹುಡುಕಿ ಕಾಶ್ಮೀರದಲ್ಲಿ ನಾವು ಒಂದು ಸ್ವರ್ಗ ನಿರ್ಮಿಸಿದ್ದೀವಿ ಅಂತ ಹೇಳ್ತಾ ಜಂಬ ಕೊಚ್ಕೊಳ್ತಿದ್ದ ಕೇಂದ್ರ ಸರ್ಕಾರಕ್ಕೆ ಒಂದು ಏನು ಮರ್ಮಾಘಾತ ಆ ಥರದ ಹೊಡ್ತಾ ಇತ್ತು. ಸೊ ಹಾಗಾಗಿ ಇಲ್ಲ, ಈ ಸಲ ಆನ್ಸರ್ ಕೊಡ್ತೀವಿ, ಸರಿಯಾಗಿ ಕೊಡ್ತೀವಿ ಅಂತ ಹೇಳಿ ಆನ್ಸರ್ ಕೊಡೋ ಕೆಲಸವನ್ನು ಈಗ ಶುರು ಮಾಡ್ತಾ ಇದ್ದಾರೆ. ಪಾಕಿಸ್ತಾನದಂತಹ ನರಿಬುದ್ಧಿಯ ಕುತಂತ್ರಿ ದೇಶ, ಸಾಲದಲ್ಲಿ ಮುಳುಗಿ ಒದ್ದಾಡ್ತಾ ಇರುವಂತಹ ದೇಶ ನನ್ನ ಪ್ರಕಾರ ಇವಾಗ ಸಂಪೂರ್ಣ ಸರ್ವನಾಶವಾಗಿ ತಿನ್ನಕ್ಕೆ ಉಣ್ಣಕ್ಕೆ ಇಲ್ದಿದ್ದಂಗೆ ಆಗೋಗುತ್ತೆ ಅಂತ ಕಾಣ್ತಾ ಇದೆ. ಏನಂತೀರಾ? ಇನ್ನೂ ಯಾವ ತರಹದ ತೀರ್ಮಾನವನ್ನು, ಯಾವ ತರಹದ ಪ್ರತೀಕಾರವನ್ನು ಭಾರತ ಸರ್ಕಾರ ಪಾಕಿಸ್ತಾನದ ಜೊತೆಗೆ ತೀರಿಸ್ಕೋಬೇಕು? ಕಮೆಂಟ್ ಮಾಡಿ ಹೇಳಿ. ನೋಡ್ತಾ ಇರಿ ಸ್ಪೀಡ್ ಪ್ಲಸ್ ಕರ್ನಾಟಕ. ಇದು ನಿಮ್ಮಿಂದ ನಿಮಗಾಗಿ, ನಿಮಗೋಸ್ಕರ. ಮತ್ತೆ ಸಿಗ್ತೀನಿ. ನಮಸ್ಕಾರ. ಸ್ಪೀಡ್ ಪ್ಲಸ್ ಕರ್ನಾಟಕ.